ಸಿಎಂ ಸಿದ್ದರಾಮಯ್ಯ ಪರ ಯತ್ನಾಳ್ ಬ್ಯಾಟಿಂಗ್ ಬೀಸಿದ್ದಾರೆ. ವಿಜಯಪುರದಲ್ಲಿ ಹೊಸ ಬಾಂಬ್ ಹಾಕಿದ್ದಾರೆ ಯತ್ನಾಳ್. ಸ್ವಪಕ್ಷದವರ ವಿರುದ್ಧ ಹಾಕುತ್ತಾ ಇದ್ರು ಒಂದೊಂದೇ ಬಾಂಬು. ಈಗ ಕಾಂಗ್ರೆಸ್ನವರ ವಿರುದ್ಧವೂ ಕೂಡ ಸ್ಫೋಟಕವಾದಂಥ ಒಂದೇನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳನ್ನ ಹೊಗಳುವಂತಹ ವಿಚಾರ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಇಳಿಸೋಕೆ ಪ್ಲಾನ್ ನಡೆದಿದೆ. ಹಾಗೆ ನನ್ನ ಉಚ್ಚಾಟನೆ ಹಿಂದೆಯೂ ಷಡ್ಯಂತ್ರ ಇದೆ. ಅಂದರೆ ಕಾಂಗ್ರೆಸ್ನವರು ಷಡ್ಯಂತ್ರ ಇದೆ ಅಂತ ಇಲ್ಲಿ ಅವ್ರನ್ನ ಉಚ್ಚಾಟನೆ ಮಾಡಲಿಕ್ಕೆ. ಅವರ ಉಚ್ಚಾಟನೆ ಹಿಂದೆ ಕಾಂಗ್ರೆಸ್ ಮಹಾನಾಯಕನ ಕೈವಾಡ ಇದೆ ಅಂತೆ. ಮಹಾನಾಯಕ ಯಾರು ಗೊತ್ತಲ್ವಾ? ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಉಚ್ಚಾಟಿತ ಶಾಸಕ ಯತ್ನಾಳ್. ಅದು ಹೇಗೆ ಸಾಧ್ಯ ಅಂತೇಳಿ ಏನಾದರೂ ಅಮಿತ್ ಶಾ ಜೊತೆಗೆ ಮಹಾನಾಯಕ ಮಾತಾಡಿದ್ರ? ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿ ಅಂತ ಇವರೇ ಹೋಗಿ ಅಪೀಲ್ ಕೊಟ್ರ? ಮೊದಲೆಲ್ಲ ಏನು ಹೇಳ್ಕೊಂಡು ಬರ್ತಾ ಇದ್ರು? ಯಡಿಯೂರಪ್ಪನವರು ವಿಜೇಂದ್ರ ನನ್ನ ಉಚ್ಚಾಟನೆ ಮಾಡಿದರು, ಬ್ಲ್ಯಾಕ್ ಮೇಲ್ ಮಾಡಿದರು ಹೈಕಮಾಂಡ್ ಮುಂದೆ, ಹಾಗಾಗಿ ನನ್ನ ಪಕ್ಷದಿಂದ ಹೊರಗಾಕಿದ್ರು. ಈಗ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯವ್ರನ್ನ ಇಳಿಸೋಕೆ ಪ್ಲ್ಯಾನ್ ನಡೆದಿದೆ. ಓಕೆ, ಸಿದ್ದರಾಮಯ್ಯ ಇಳಿಸೋಕೆ ಪ್ಲ್ಯಾನ್ ನಡೆದಿರ್ಬೋದು, ಆದರೆ ಯತ್ನಾಳ್ ಅವರು ಉಚ್ಚಾಟನೆ ಮಾಡಲಿಕ್ಕೆ ಕಾಂಗ್ರೆಸ್ ಮಹಾನಾಯಕನ ಕೈವಾಡ ಇದೆಯಂತೆ. ಅಂದರೆ ಮಹಾನಾಯಕ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವ್ರ ಜೊತೆ ಕೂಡಿ ಚರ್ಚೆ ಮಾಡಿ ಅವ್ರಿಗೆ ಯತ್ನಾಳ್ ಅವ್ರನ್ನ ಪಕ್ಷದಿಂದ ಹೊರಗಾಕ್ಬಿಡಿ, ನಿಮಗೂ ಅನುಕೂಲ ಮತ್ತು ನಮಗೂ ಅನುಕೂಲ ಅಂಥೇಳಿ ಈ ರೀತಿ ಏನಾದರೂ ಲೆಕ್ಕಾಚಾರದಲ್ಲಿ ಹೇಳಿದ್ದಾರೋ ಯತ್ನಾಳ್ ಗೊತ್ತಿಲ್ಲ. ಯತ್ನಾಳ್ ವಿರುದ್ಧ ನಾವು ಹೊರಗೆ ಬರ್ಲಿಕ್ಕಾಗೋದಿಲ್ಲ ಅಂತ ಹೇಳ್ಯಾರ. ಅವ ಕಟ್ಟಾರ ಹಿಂದೂ ಅದಾನೆ, ಅವ್ನು ಹೊರಗೆ ಹಾಕ್ರಿ ಅಂತಾರೆ, ಅದಕ್ಕೆ ಹೊರಗೆ ಹಾಕ್ಯಾರ. ಏನೇನು ಒಟ್ಟು ನಾ ಏನು ದಿಲ್ಲಿಯಾಗಿದ್ದೆಲ್ಲ ಅದಕ್ಕಿಂತ ಹಿಂದಾಗಿದೆ. ಶಿವರಾತ್ರಿಗಳು ಆದ್ರೆ ಅದು ವಿಫಲ ಆಗಿದೆ. ಕೊಯಮತ್ತೂರಿನಲ್ಲಿ ಶಿವರಾತ್ರಿ ದಿನ ಭೇಟಿಯಾಗಿತ್ತು. ಇಲ್ಲ, ಅದು ಏನು ಗೊತ್ತಿಲ್ಲ ನನಗೆ. ಆದ್ರೆ ಒಟ್ಟು ಚರ್ಚೆ ದಿಲ್ಲಿ ಒಳಗಿದೆ. ಆದರೆ ಯಾರೂ ಇಲ್ಲ ಅಂತ ಹೇಳಿ ಬಿಟ್ಬಿಟ್ಟಾರೆ ಕೈ. ಪಾಪ ಆ ಮಹಾನಾಯಕನಿಂದ 10 MLAಗಳು ಇಲ್ಲ ನಾನು ಕೈ ಬಿಟ್ಟಾರ. ಅದಕ್ಕೆ ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡೋದು ಅಷ್ಟು ಈಜಿ ಇಲ್ಲ. ಸಿದ್ದರಾಮಯ್ಯನವರಿಂದ ಎಲ್ಲರೂ ಅದಾರ. ಹೀಗಾಗಿ ಸಿದ್ದರಾಮಯ್ಯನ ಇಳಿಸ್ತೀನಿ ಅನ್ನೋಂಥದ್ದು ಕಾಂಗ್ರೆಸ್ಸಿನ ಕೊನೆಯ ಮಳಿ ಅಂದ್ರೆ ಸಿದ್ದರಾಮಯ್ಯ. ಯತ್ನಾಳ್ ವಿರುದ್ಧ ನಾವು ಹೊರಗೆ ಬರ್ಲಿಕ್ಕಾಗೋದಿಲ್ಲ ಅಂತ ಹೇಳ್ಯಾರ. ಅವ ಕಟ್ಟಾರ ಹಿಂದೂ ಅದಾನೆ, ಅವ್ನು ಹೊರಗೆ ಹಾಕ್ರಿ ಅಂತಾರೆ, ಅದಕ್ಕೆ ಹೊರಗೆ ಹಾಕ್ಯಾರ. ಏನೇನು ಒಟ್ಟು ನಾ ಏನು ದಿಲ್ಲಿಯಾಗಿದ್ದೆಲ್ಲ ಅದಕ್ಕಿಂತ ಹಿಂದಾಗಿದೆ. ಶಿವರಾತ್ರಿಗಳು ಆದ್ರೆ